ಸ್ವಾಮಿ ಕೊರಕಚ್ಚ ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಮತ್ತು ಅವರ ಮಿಡ್ಲಲ್ಲಿ ಏನಾಗ್ತಾ ಉಂಟು, ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಪದೇ ಪದೇ ರಿಲೇಷನ್ಶಿಪ್ಪಲ್ಲಿ ಆ್ಯಂಡ್ ಆಫ್ ಸಿಚುವೇಶನ್ ಇರ್ಬೋದು, ಅವರ ಮನಸ್ಸಿನಲ್ಲಿ ಏನುಂಟು ಕರೆಂಟ್ ಸಿಚುವೇಷನಲ್ಲಿ ಅಂತ ನೋಡುವ. ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮಗೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ, ಬಟ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ, ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಅಲ್ಲಿ ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಪರಿಹಾರ ಕೂಡ ಹೇಳ್ತೇನೆ. ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಪ್ರೀತಿ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು, ಪ್ರೀತಿಯ ಬಗ್ಗೆ ಇರ್ಬೋದು, ಅಥವಾ ಮ್ಯಾರೇಜ್ ಬಗ್ಗೆ ಇರ್ಬೋದು, ಅಥವಾ ಹಣಕಾಸಿಗೆ ಸಂಬಂಧಿಸಿದ್ದು, ಅಥವಾ ಫ್ಯಾಮಿಲಿಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿರ್ಬೋದು, ಅಥವಾ ಜಾಬ್, ಕೆರಿಯರ್, ಬಿಸ್ನೆಸ್, ಇನ್ಯಾವುದೇ ವಿಷಯ, ಗುಪ್ತ ಸಮಸ್ಯೆಗಳು, ಆಸೆಗಳಿರ್ಬೋದು, ಏನೇ ಒಂದು ವಿಷಯ ಇದನ್ನು ಪರ್ಸನಲ್ ರೀಡಿಂಗಲ್ಲಿ ನೀವು ಕೇಳ್ಬೋದು. ನಾನು ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಸೊ ಹೆಸಿಟೇಟ್ ಮಾಡಬೇಡಿ ಯಾವ ಥರ ಇವ್ರ ಜೊತೆ ಶೇರ್ ಮಾಡೋದಂತ. ನಾನು ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸನಲ್ ರೀಡಿಂಗ್ ಅಂತ ಹಾಕಿ, ನಾನು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೀನಿ. ಅಲ್ಲಿ ನೀವು ಪರ್ಸನಲ್ ರೀಡಿಂಗ್ ಅಂತ ನನಗೆ ಮೆಸೇಜ್ ಮಾಡಬೇಕಾಗುತ್ತೆ ವಾಟ್ಸಪ್ಪಲ್ಲಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೈಟ್ ಸಿಗುತ್ತೆ. ಬೇಕು ಅಂದರೆ ಹೇಳಿ. ಅದು ತುಂಬ ಅಂದರೆ ನಿಮ್ಮ ಇವಾಗ ಮದುವೆ ಆಗ್ತಾ ಇಲ್ಲ, ಮದುವೆ ಆಗಿದ್ರೂ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಥವಾ ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದೀರಾ, ಸೊ ಸಮಸ್ಯೆ ಆಗ್ತಾ ಉಂಟು. ಸೊ ಅವ್ರಿಗೆ ನಿಮ್ಮನ್ನು ನೋಡಿದರೆ ಆಗ್ತಾ ಇಲ್ಲ, ಅಟ್ರಾಕ್ಷನ್ ಕಡಿಮೆ ಆಗಿದೆ, ಪ್ರೀತಿ ಕಡಿಮೆ ಆಗಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಅಂದರೆ ಸೊ ಪೂಜೆ ಮಾಡಿ ಎನರ್ಜಿ ಪಾಸ್ ಮಾಡಿ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಕೊಡ್ತೀನಿ. ಹಾಗೆಯೇ ಹಣಕಾಸಿಗೆ ಸಂಬಂಧಿಸಿದ್ದು ಅಥವಾ ವ್ಯಾಪಾರ ಆಗ್ತಾ ಇಲ್ಲ ಶಾಪಲ್ಲಿ, ಅಥವಾ ಸಮಸ್ಯೆ ಆಗ್ತಾ ಉಂಟು ಲೈಫಲ್ಲಿ, ನೆಗೆಟಿವ್ ಎನರ್ಜಿ ತುಂಬ ಉಂಟು, ಮಾಟ ಮಂತ್ರ ವಶೀಕರಣ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಉಂಟು ಅಂದರೆ ಸೂಕ್ತವಾದಂತಹ ಬ್ರಾಸ್ಲೆಟ್ ನಿಮ್ಮ ಹೆಸರಿನಲ್ಲಿ ನಿಮ್ಮ ಒಂದು ಎನರ್ಜಿಯನ್ನು ಪಾಸ್ ಮಾಡಿಬಿಟ್ಟು ಪೂಜೆ ಮಾಡಿ ನಾನು ನಿಮಗೆ ಬ್ರಾಸ್ಲೆಟ್ ಕೊಡ್ತೇನೆ, ಬೇಕು ಅಂದರೆ ಹೇಳಿ. ಸೊ ಅದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮಗೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ, ಮತ್ತು ಅನ್ವಯ ಆದರೆ ಕಮೆಂಟಲ್ಲಿ ಹೇಳಿ ಅನ್ವಯ ಆಯಿತು ಅಂತ. ಸೊ ನೆಕ್ಸ್ಟ್ ರೀಡಿಂಗಿಗೆ ನನಗೆ ಗೊತ್ತಾಗಬೇಕು ಅಲ್ವ. ಸೊ ಹಾಗಾಗಿ ಓವರಾಲ್ ಆಗಿ ನಾನು ಯಾರೆಲ್ಲ ಕಮೆಂಟ್ ಮಾಡಿರ್ತೀರಾ, ಯಾರೆಲ್ಲ ವ್ಯೂವರ್ಸ್ ಇದ್ದೀರಾ, ಎಲ್ಲರನ್ನು ನೋಡಿಬಿಟ್ಟು ನಾನು ರೀಡಿಂಗ್ ಮಾಡೋದಿದು. ನೋಡುವ, ಪಾಸಿಟಿವ್ ಆಗಿರಿ. ಇಲ್ಲಿ ಏನಂದರೆ, ಇಲ್ಲಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಸೊ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಅಥವಾ ಮನೆಯಲ್ಲಿ ಕೂಡ ಅಷ್ಟೇ. ಸೊ ಮೇಲ್ನೋಟಕ್ಕೆ ನಿಮಗೆ ನೀವು ಖುಷಿಯಾಗಿರೋ ಥರ ಅನಿಸ್ತಾ ಇರ್ಬೋದು ನೋಡುವವರಿಗೆ, ಇವಳಿಗೇನು ಕಡಿಮೆ, ಇವನಿಗೇನು ಕಡಿಮೆ, ಸೊ ಚೆನ್ನಾಗಿದೆ ಇವರ ಲೈಫು, ಏನೂ ಸಮಸ್ಯೆ ಇಲ್ಲ. ಬಟ್ ನಿಮ್ಮ ನೋವು, ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಇರ್ಬೋದು, ನಿಮ್ಮ ಮನಸ್ಥಿತಿ ಇರ್ಬೋದು, ಸೊ ನೀವೇನು ನೋವು ಅನುಭವಿಸ್ತಾ ಇದ್ದೀರಾ, ಸೊ ಅದು ನಿಮಗೆ ಮಾತ್ರ ಗೊತ್ತುಂಟು. ಸೊ ನಿಮ್ಮನ್ನು ನೋಡುವವರಿಗೆ ಯಾರಿಗೂ ಅನಿಸಲ್ಲ. ಅಂದರೆ ನೀವು ಒಂದು ರೀತಿಯಲ್ಲಿ ಸೊ ಏನಂದರೆ, ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಸಿಕ್ಕಿದವರು ರೈಟ್ ಪರ್ಸನ್ನೇ, ಬಟ್ ರಾಂಗ್ ಟೈಮಲ್ಲಿ ಸಿಗ್ತಾರೆ, ಗೊತ್ತಾಯ್ತಾ. ಅವರಿಗೆ ಪ್ರೀತಿ ಉಂಟು, ನಿಮ್ಮ ಮೇಲೆ ಕಾಳಜಿ ಉಂಟು, ಎಲ್ಲ ಉಂಟು. ಬಟ್ ಇವಾಗ ಏನಾಗ್ತಾ ಉಂಟು, ಸಂಬಂಧದಲ್ಲಿ ಪದೇ ಪದೇ ಜಗಳ ಆಗ್ತಾ ಉಂಟು, ಬ್ರೇಕಪ್ ಕಂಡೀಷನ್, ಅಥವಾ ಆಲ್ರೆಡಿ ಅವರು ಥರ್ಡ್ ಪಾರ್ಟಿಗೋಸ್ಕರ ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ಅವರ ಲೈಫಲ್ಲಿ ನೀವು ಇಂಪಾರ್ಟೆಂಟ್ ಆದ್ರೂ ಅವರಿಗೆ ಒಂದು ಕರೆಕ್ಟಾಗಿ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಅವ್ರಿಗೆ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಉಂಟು, ಭಯ ಉಂಟು, ಆತಂಕ ಉಂಟು. ಸೊ ಇಲ್ಲಿ ಏನು ಮಾಡಲಿಕ್ಕೂ ಆಗ್ತಾ ಇಲ್ಲ. ಕೆಲವೊಂದು ಕಮಿಟ್ಮೆಂಟ್ಗಳಿರ್ಬೋದು, ಅಥವಾ ಕೆಲವೊಂದು ಸ್ಟಕ್ ಎನರ್ಜಿ ಇರ್ಬೋದು. ಅವರ ಲೈಫಲ್ಲಿ ಕೆಲವೊಂದು ಫಿನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲದೆ ಇರ್ಬೋದು. ಅದು ನಿಮ್ಮ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು. ಸೊ ಯಾವ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಂಡು ನೀವು ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಫಸ್ಟಿಗೆ ರಿಲೇಷನ್ಶಿಪ್ ತುಂಬ ಚೆನ್ನಾಗಿಂಟು, ಯಾವಾಗ ಥರ್ಡ್ ಪಾರ್ಟಿ ಎಂಟ್ರಿ ಆಯಿತು, ಅಥವಾ ಯಾವಾಗ ಈ ಸಮಸ್ಯೆಗಳು ಸ್ಟಾರ್ಟ್ ಆಯಿತು ನೋಡಿ, ಆವಾಗದಿಂದ ಅವರ ಮನಸ್ಸಿಗೆ ಸರಿ ಇಲ್ಲ. ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ. ನೀವು ಅಂದ್ಕೊಳ್ಬೋದು, ನಾನು ಪ್ರೀತಿ ಮಾಡಿದಂಥ ಹುಡುಗ ಅಥವಾ ಹುಡುಗಿ ಇವರೇನಾ, ಇಷ್ಟು ಚೇಂಜ್ ಆಗಿದ್ದಾರೆ, ಇಷ್ಟು ನನ್ನನ್ನು ಚೇಂಜ್ ಆಗಲಿಕ್ಕೆ ಸಾಧ್ಯನೇ ಇವರು, ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಅವರು ಇವಾಗ ಅಂದರೆ ಅವರು ನಾಟಕ ಮಾಡಿದ್ದ ಅಷ್ಟು ಟೈಮು. ನನ್ನ ಹುಡುಗಿ ನಾಟಕ ಮಾಡಿದ್ದ, ನನ್ನ ಹುಡುಗ ನಾಟಕ ಮಾಡಿದ್ದ. ಇಲ್ಲಿ ಮ್ಯಾರೇಜ್ ಆದವರು ಕೂಡ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಯಾರಿದ್ದಾರೆ ನೋಡಿ, ಅವರನ್ನು ನೆನ್ಪು ಮಾಡ್ಕೊಳ್ಳಿ. ಸೊ ಅವರ ಒಂದು ಕ್ಯಾರೆಕ್ಟರನ್ನು ಅರ್ಥ ಮಾಡ್ಕೊಳ್ಳಿ, ನೆನ್ಪು ಮಾಡ್ಕೊಳ್ಳಿ. ಸೊ ಫಸ್ಟಿಗೆ ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು, ತುಂಬ ಕೇರ್ ಮಾಡ್ತಾಯಿದ್ರು. ಇತ್ತೀಚೆಗೆ ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ, ಅಥವಾ ನಂಬರ್ ಬ್ಲಾಕ್ ಮಾಡಿರ್ಬೋದು, ಅಥವಾ ಆನ್ ಮಾಡಿದ್ರು ನೀವಾಗಿ ಕಾಲ್ ಮಾಡಿದರೆ ಮಾತ್ರ, ಅಥವಾ ಅವರಿಗೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಜೊತೆ ಹೇಳಿರ್ಬೋದು ಅವರ ಮನಸ್ಥಿತಿ, ಸೊ ನಾನು ಇಂಥ ಸಮಸ್ಯೆಯಲ್ಲಿದ್ದೇನೆ, ಸೊ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಯಾವುದೋ ಒಂದು ಆಕರ್ಷಣೆಗೆ ಕಾರಣದ ಒಂದು
ಮೋಹಕ್ಕೆ ಬಿದ್ದಿದ್ದಾರೆ ಅವರು. ಸೊ ಅದನ್ನು ನಿಜ ಅಂತ ಅಂದ್ಕೊಂಡಿದ್ದಾರೆ. ಅವರಿಗೆ ಗೊತ್ತಿಲ್ಲ ಅದೊಂದು ಮಾಯೆ ಅಂದರೆ ಇವಾಗ ಏನಂದರೆ ಅದು ಮರುಭೂಮಿಯಲ್ಲಿ ಮರೀಚಿಕೆ ಇರುವ ಥರ ಅಲ್ಲಿ ನೀರು ಉಂಟಂತ ನಮಗೆ ಅನಿಸುತ್ತೆ, ಬಟ್ ಅಲ್ಲಿ ಹೋಗಿ ನೋಡುವಾಗ ನೀರಿರಲ್ಲ. ಸೊ ಇದು ಕೂಡ ಹಾಗೇನೆ, ಅವರು ಅಂದರೆ ನಿಮ್ಮ ಪ್ರೀತಿಗಿಂತ ಅವರ ಪ್ರೀತಿಯ ಸೆಳೆತಕ್ಕೆ ಒಳಗಾಗಿದ್ದಾರೆ, ಅಥವಾ ಥರ್ಡ್ ಪಾರ್ಟಿಯಿಂದ ಅವರಿಗೆ ಮೈಂಡ್ ಕಿರಿಕಿರಿ ಆಗಿರ್ಬೋದು. ಸೊ ನಿಮಗೆ ಕರೆಕ್ಟ್ ನಿಮ್ಮ ಜೊತೆ ಇದ್ದಾಗ ಖುಷಿಯಾಗಿರ್ತಾರೆ, ಅವರು ಖುಷಿಯಾಗಿದ್ದರೂ ಕೂಡ. ಸೊ ನೀವೇ ಜೀವನ ಎಲ್ಲನೂ ಹೌದು. ನಿಮಗೆ ತುಂಬ ಪ್ರೀತಿ ಮಾಡ್ತಾರೆ, ಪ್ರಿಫರೆನ್ಸ್ ಕೊಡ್ತಾರೆ. ಕೆಲವೊಮ್ಮೆ ತುಂಬ ಟೆನ್ಷನ್ ಆಗುತ್ತೆ, ಈಗ ಏನು ಬೇಡ, ನಾನು ಸುಮ್ಮನೆ ನನ್ನಷ್ಟಕ್ಕೆ ನಾನಿರುವ. ಸೊ ಆ ಥರ ಒಂದು ಮನಸ್ಥಿತಿ. ಬಟ್ ಈ ಪ್ರೀತಿ ಅನ್ನೋದವರನ್ನು ಬಿಡಲ್ಲ. ಸೊ ಪದೇ ನಿಮ್ಮ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ. ಅದೇ ನಾನು ಹೇಳ್ದಲ್ಲ. ಸೊ ನೀವು ಅವರಿಗೆ ರೈಟ್ ಪರ್ಸನ್, ಅವರು ಕೂಡ ನಿಮಗೆ ರೈಟ್ ಪರ್ಸನ್, ಬಟ್ ರಾಂಗ್ ಟೈಮಲ್ಲಿ. ಗೊತ್ತಾಯ್ತಾ? ಸಮಯ ಸಂದರ್ಭಗಳಲ್ಲಿ ಯಾರು ಕೂಡ ಕರೆಕ್ಟ್ ಇಲ್ಲದ ಟೈಮ್ನಲ್ಲಿ ರಿಲೇಷನ್ಶಿಪ್ ಆಗುತ್ತೆ. ಮತ್ತು ಇಲ್ಲಿ ತುಂಬ ಡೀಪಾಗಿ ಪ್ರೀತಿ ಉಂಟು, ಕಳೆದುಕೊಳ್ಳುವಂಥ ಭಯ ಕೂಡ ಉಂಟು. ಎಲ್ಲಿ ಸಂಪೂರ್ಣವಾಗಿ ಕಳ್ಕೊಂಡು ಬೀಳ್ತೇನಾ. ಸೊ ನನಗೆ ಬೇಕು, ನನ್ನ ಹುಡುಗಿ, ನನ್ನ ಹುಡುಗ, ನನಗೆ ಮಾತ್ರ ಸ್ವಂತ, ಅತಿಯಾದ ಪ್ರೊಸೆಸಿವ್ನೆಸ್, ನನಗೆ ನಾನು, ಸೊ ನನ್ನ ಸ್ವಂತ. ಸೊ ಅದು ಒಂದು ತುಂಬ ಉಂಟು ಇಲ್ಲಿ. ಇದು ಜನರ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮಗೆ ಎಲ್ಲನೂ ಅನ್ವಯ ಆಗಬೇಕು ಅಂತೆಲ್ಲ ನೋಡಿ, ನಾನು ಯಾವುದು ಹೇಳಿದ್ದೇನೆ. ಸೊ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನೋಡಿ, ಕೆಲವೊಂದು ಸಲ ನೀವು ತುಂಬ ಭಾವನಾತ್ಮಕವಾಗಿ ಕಣ್ಣೀರು ಹಾಕ್ತಾ ಇರ್ಬೋದು, ಅಥವಾ ಜೀವನದಲ್ಲಿ ಪ್ರತಿಯೊಂದು ಕಡೆಯಿಂದ ನಿಮಗೆ ಸ್ಟಕ್ ಎನರ್ಜಿ ಆಗ್ತಾ ಇರ್ಬೋದು. ಎಲ್ಲಿ ಏನು ಮಾಡಲಿಕ್ಕೆ ಹೋದ್ರೂ ಸಕ್ಸಸ್ ರೇಟ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಆಗಿದೆ. ಹೌದಲ್ವಾ ಹೇಳಿ? ಒಮ್ಮೆ ಇದ್ದ ಮನಸ್ಥಿತಿ ಇನ್ನೊಮ್ಮೆ ಇರಲ್ಲ. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಒಮ್ಮೆ ಸರಿ ಇದ್ದರೆ ಇನ್ನೊಮ್ಮೆ ಸರಿ ಇರೋದು. ಸೊ ಅವರಿಗೂ ಒಂದು ಕರೆಕ್ಟ್ ಡೆಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಅವ್ರು ಹೇಳ್ತಾ ಇರ್ಬೋದು ನೀನೇ ಏನಾದರೂ ಮಾಡು ಅಂತ, ಅದು ನಿಮಗೇನೂ ಆಗ್ತಾ ಇಲ್ಲ. ಇಲ್ಲಿ ಭಯ, ಆತಂಕ, ಒತ್ತಡ, ಪದೇ ನಿಮಗೆ ಒಂದು ರೀತಿ ಭಯ ಆಗ್ತಾ ಉಂಟು. ಎಲ್ಲಿ ನಾನು ನನ್ನ ಲೈಫಲ್ಲಿ ನನ್ನ ಪರ್ಸನನ್ನು ಕರ್ಕೊಂಡು ಬಿಡ್ತೇನಾ, ಅಥವಾ ಏನಾಗುತ್ತೋ ಏನೋ. ಸೊ ಅದು ತುಂಬ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ಬಟ್ ಅವರಿಗೆ ಕನ್ಫ್ಯೂಷನ್ ಉಂಟು, ಕ್ಲಾರಿಟಿ ಇಲ್ಲ, ಟೆನ್ಷನ್ ಉಂಟು. ಸೊ ನಿಮ್ಮ ಮೇಲೇ ಎಲ್ಲ ಜವಾಬ್ದಾರಿಯನ್ನು ಹಾಕಿರ್ಬೋದು ಅವರು, ಅಥವಾ ಅವರು ತಪ್ಪು ಮಾಡಿ ನಿಮ್ಮ ಮೇಲೆ ತಪ್ಪು ಹೊರಿಸಿರ್ಬೋದು ಕೆಲವೊಂದು ಸಂದರ್ಭದಲ್ಲಿ. ಬಟ್ ಏನು ಮಾಡಬೇಕು ಅಂದರೆ ನೀವು ಒಂದು ಅವರಿಗೆ ಕ್ಷಮೆ ನೀಡಬೇಕು ಕೆಲವೊಂದು ಸಮಯ ಸಂದರ್ಭದಲ್ಲಿ. ಸೊ ಮಾತುಕತೆ ಆಗಿರುತ್ತೆ, ಏನೋ ಒಂದು ಬೇಸರದಲ್ಲಿ ನೀವು ಕೂಡ ಎರಡು ಮಾತು ಹೇಳಿರ್ತೀರ, ಅಥವಾ ಅವರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ. ಸೊ ಅದಕ್ಕೊಂದು ಕ್ಷಮೆ ಕೊಟ್ಬಿಡಿ, ಏನಕ್ಕಂದ್ರೆ ಅದೊಂದು ಸ್ಟಕ್ ಎನರ್ಜಿಲಿ ಕಾಣ್ತಾ ಉಂಟು. ಸೊ ಹಾಗಾಗಿ ಅದೊಂದು ಕ್ಲಿಯರ್ ಆಗಲಿ. ಮತ್ತು ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನನ್ನ ಪರ್ಸ್ನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಿಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಪಾಸಿಟಿವ್ ಆಗಿರಿ. ಹಾಗೆಯೇ ಬ್ಲ್ಯಾಕ್ ಡ್ರೆಸ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ. ಸೊ ಯಾರಿಗಾರ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದರೆ ಹೇಳಿ. ಸೊ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಸೊ ಪಾಸಿಟಿವ್ ಆಗಿರಿ. ಸೊ ಏನೇನೋ ಬೇಡ ಅಂಟು ಬೇಕಿತ್ತು ಎಲ್ಲನೂ ಆಲೋಚನೆ ಮಾಡ್ತೀರಾ, ತುಂಬ ನೆಗೆಟಿವ್ ಆಗಿರ್ತೀರ ಕೆಲವೊಂದು ಸಲ. ಸೊ ಅದು ನೆಗೆಟಿವ್ ಎನರ್ಜಿ ಇದ್ದರೆ ಒಳ್ಳೇದಾಗೋದು ಕೂಡ ಒಳ್ಳೇದಾಗಲ್ಲ. ಸೊ ಅದು ನಿಮಗೆ ಕೆಟ್ಟದ್ದನ್ನೇ ಮಾಡುತ್ತೆ. ಹಾಗಾಗಿ ಪಾಸಿಟಿವ್ ಆಗಿ ಆದಷ್ಟು ತಾಳ್ಮೆಯಿಂದ, ಸೊ ಸೆಲ್ಫ್ ಲವ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ, ಚೆನ್ನಾಗಿ ಡ್ರೆಸ್ ಮಾಡಿ, ಊಟ ಮಾಡಿ, ನಿದ್ರೆ ಮಾಡಿ. ಸೊ ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ತೀರಾ ಆವಾಗ ನಿಮ್ಮ ಪ್ರೀತಿ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಕಡೆ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.